ರಿಪೀಟೆಡ್ ಆಗಿ 3-4 ಸರಿ ಮಿಸ್ಕ್ಯಾರೇಜಸ್ ಆಗಿದೆಯಾ? ಸೊ ಹೆದರ್ಕೋಬೇಕಾಗಿಲ್ಲ, ಖಂಡಿತ ಹೆಲ್ತಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬಾ ಇದೆ. ಅದಕ್ಕೆ ನಾವು ಮೊದಲು ಏನಕ್ಕೆ ಆಗ್ತಾ ಇದೆ ಈ ತರ ಮಿಸ್ಕ್ಯಾರೇಜಸ್ ಅಂತ ತಿಳ್ಕೋಬೇಕು. ಸುಮಾರು 10% ಅಷ್ಟು ಪ್ರೆಗ್ನೆನ್ಸಿಗಳು ಅಬಾರ್ಷನ್ ಆಗುತ್ತೆ. ಸುಮಾರು 20% ಅಷ್ಟು ಪ್ರೆಗ್ನೆನ್ಸಿಯಲ್ಲಿ ಸ್ಪಾಟಿಂಗ್ ಅನ್ನೋದು ಸಾಮಾನ್ಯ. ರಿಪೀಟೆಡ್ ಆಗಿ ಈ ತರ ಆಗೋದನ್ನ ನಾವು ರಿಪೀಟೆಡ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀವಿ. ಅದಕ್ಕೆ ಕಾರಣಗಳನ್ನ ನಾವು ಫಸ್ಟ್ ತಿಳ್ಕೊಂಡ್ರೆ ಸೊಲ್ಯೂಷನ್ ತುಂಬಾ ಈಸಿ. ಏನಕ್ಕೆ ಆಗ್ತಾ ಇದೆ ಈ ತರ ಅಂತ? ಮೊದಲನೇದಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗ್ಬೋದು. ಅಂದ್ರೆ ಥೈರಾಯ್ಡ್, ಡಯಾಬಿಟಿಸ್, ಪ್ರೊಜೆಸ್ಟ್ರಾನ್, ಪ್ರೆಗ್ನೆನ್ಸಿ ಸಪೋರ್ಟಿಂಗ್ ಹಾರ್ಮೋನ್ ತೀರಾ ಕಡಿಮೆ ಇರೋದು, ಇಂಥದ್ರಲ್ಲಿ ಆಗ್ಬೋದು. ಅಷ್ಟೇ ಅಲ್ಲದೆ ಇಮ್ಯುನಲಾಜಿಕಲ್ ಕಾಸಸ್ ಅಂತ ಹೇಳ್ತೀವಿ. ಆಂಟಿ ಫಾಸ್ಫೋಲಿಪಿಡ್ ಆಂಟಿಬಾಡಿ ಸಿಂಡ್ರೋಮ್, ಅಲ್ಲಿ ಪ್ರೆಗ್ನೆನ್ಸಿ ರಿಜೆಕ್ಷನ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನೊಂದು ಕ್ರೋಮೋಸೋಮಲ್ ಇಶ್ಯೂಸ್. ಕ್ರೋಮೋಸೋಮ್, ಎಂಬ್ರಿಯೋ ಕ್ರೋಮೋಸೋಮ್ ಅಂದ್ರೆ ಭ್ರೂಣದ ಕ್ರೋಮೋಸೋಮ್ ಅಲ್ಲೇ ಇಶ್ಯೂಸ್ ಇರುವಾಗ ಅದು ಸರಿಯಾಗಿ ಇಂಪ್ಲಾಂಟ್ ಆಗಲ್ಲ, ಪ್ರೆಗ್ನೆನ್ಸಿ ಮುಂದುವರಿಯಲ್ಲ. ಇದೇನಂದ್ರೆ ಪೇರೆಂಟ್ಸ್ ಅಲ್ಲಿ ಏನಾದ್ರು ಜೆನೆಟಿಕ್ ಇಶ್ಯೂಸ್ ಇದ್ರೂ ಪ್ರೆಗ್ನೆನ್ಸಿ ಲಾಸಸ್ ಆಗುತ್ತೆ. ಯೂಟ್ರೈನ್ ಕಾಸಸ್ ಅಲ್ಲಿ ಗರ್ಭಕೋಶದಲ್ಲಿ ಏನಾದ್ರು ಪೊರೆಗಳಿದ್ರು ಅಥವಾ ಗಡ್ಡೆಗಳು, ಪಾಲಿಪ್ ಅಂತ ಹೇಳ್ತೀವಿ, ಇವಿರುವಾಗ ಪ್ರೆಗ್ನೆನ್ಸಿ ಇಂಪ್ಲಾಂಟ್ ಆಗೋದು ಕಷ್ಟ ಇರುತ್ತೆ. ಅಷ್ಟೇ ಅಲ್ಲದೆ ಇಂಪ್ಲಾಂಟ್ ಆದ್ರೂ ಮಿಸ್ಕ್ಯಾರೇಜಸ್ ಚಾನ್ಸಸ್ ತುಂಬಾ ಜಾಸ್ತಿ. ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂದ್ರೆ ಕ್ಲಾಟಿಂಗ್ ಮೆಕ್ಯಾನಿಸಮ್ ಪ್ರಾಬ್ಲಮ್ ಇರುತ್ತೆ, ಥ್ರಾಂಬೋಫಿಲಿಯಾ ಅಂತ ಹೇಳ್ತೀವಿ. ಇಂತಹ ಕಂಡೀಷನ್ಸ್ ಅಲ್ಲೂ ಮಿಸ್ಕ್ಯಾರೇಜಸ್ ಜಾಸ್ತಿ ಆಗುತ್ತೆ. 60-70% ಆಫ್ ಕೇಸಸ್ ಪ್ರಾಪರ್ ಡಯಾಗ್ನೋಸ್ ಆಗಿರೋರಿಗೆ ಹೆಲ್ತಿ ಬೇಬಿ ಖಂಡಿತ ಮಿರಾಕಲ್ ಏನಲ್ಲ. ಸೊ ಕನ್ಸಲ್ಟ್ ಯುವರ್ fertility specialist at the earliest and plan right treatment to have a successful healthy baby.